4 ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ BH ರಮೇಶ್ ಅವರು, ನಿಮಗೆ ಗೊತ್ತಿದೆ. ಸೊ ನಾನು ಸರ್ವಿಸ್ ಅಲ್ಲಿ ಕರೆಕ್ಟ್ ಆಗಿ 100% ಅಂದ್ರೆ 99% ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಿದ್ದೆ. ಅವರು ಈಗಲೂ ಅಷ್ಟೇ, ಅವ್ರು ಶಿರಾದಲ್ಲಿ ಇದ್ರು, ಬಯೋಮೆಟ್ರಿಕ್ ಅಲ್ಲಿ 100% ಅಟೆಂಡೆನ್ಸ್, ಎಲ್ಲಾ ಕಡೆನೂ ಅಟೆಂಡೆನ್ಸ್ ಅಲ್ಲಿ ಪಕ್ಕ ಇರೋರು. ಏನ್ ಹೇಳಿದ್ರಂದ್ರೆ, ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿರೋದು, ಅದಕ್ಕೋಸ್ಕರ ಕರೆಕ್ಟ್ ಆಗಿ ಬರಬೇಕು ಟೈಮಿಂಗ್ ಅಂತ. ಈಗಲೂ ಅದೇ ತರನೇ ಮಾಡ್ತಾ ಇದಾರೆ. ನಾವು ಮರೆದ್ರು ಅವ್ರು ನೋಡಿ ಕ್ಯಾಂಪ್ಸ್ ಅಂತ ಏನಾಯ್ತು ಅದು ಮರಿತಿಲ್ಲ. ಯಾಕಂದ್ರೆ ಅವರು ಅಷ್ಟೊಂದು, ನಾನು 2015ರಲ್ಲಿ ಬಂದಾಗ ಅವ್ರು ಹೇಳ್ದಂಗೆ ಇವರು ಮತ್ತೆ ನಮ್ಮ ಸೀನಿಯರ್ ಶ್ರೀನಿವಾಸ ಮೂರ್ತಿ ಅವರು ಇಬ್ರು ಸೇರಿನ ಕಾಂಟ್ರಾಕ್ಟ್ ಸೇರಿದಾಗ ಅವಾಗ ಪಟ್ನಾಂಗ್ನಲ್ಲಿ 6 ತಿಂಗಳು ಮಾಡಿದ್ದೆ. ನಾವು ಇಲ್ಲೇ ಸೇರಿ ಸರ್, ಇಲ್ಲೇ ಬರ್ರಿ ಅಂತ ಅವರೇ ಕೇಳಿತ್ತು. ಅವ್ರ ಮುಖಾಂತರ ನಾವು ಇಲ್ಲಿ ಬಂದಿದ್ದು. ಸೊ ಬರಗೂರಲ್ಲಿ ನಮ್ಮ IEC ಕಾರ್ಯಕ್ರಮ ಏನಿತ್ತು ಅಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಗರ್ಭಿಣಿ ಬಾಣಂತಿಯರಿಗೂ ತಾಯಂದ್ರ ಸಭೆಗೂ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟು, ನಾನು ಎಷ್ಟೊಂದ್ ಕಡೆ ಹೋಗ್ತಾನೆ ಇರ್ಲಿ, ಯಾಕಂದ್ರೆ ಇವ್ರ ಮೇಲೆ ನಂಬಿಕೆ ನನಗೆ. ಸೊ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅವ್ರು ಅಷ್ಟು ಚೆನ್ನಾಗಿ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಂತ ಅವ್ರ ಹೆಸರು, ಆರೋಗ್ಯ ಶಿಕ್ಷಣ ಅಧಿಕಾರಿಗಳಂತಾನೆ ಅವ್ರದ್ದು ಪೋಸ್ಟ್ ಇರೋದು. ಅದೇ ತರನೇ ತುಂಬಾ ಚೆನ್ನಾಗಿ ಮಾಡೋರು. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಈಗಲೂ ಅಷ್ಟೇ ಶಿರಾದಲ್ಲಿ ಇದಾರೆ, ಶಿರಾದಿಗೆ ಹೋಗಿದ್ದಾರೆ ಅಷ್ಟೇ, ನಮ್ಗೇನ್ ದೂರ ಆಗಿಲ್ಲ ಇಲ್ಲಿಂದ. ಸೊ ಬರಗೂರು ಈಗಲೂ ಅಷ್ಟೇ, ಅವರು ಮೀಟಿಂಗ್ ಅಲ್ಲಿ ಅಷ್ಟೇ, ಬರಗೂರು ಅಂದ್ರೆ ಅವ್ರಿಗೊಂಥರ ಜಾಸ್ತಿ ಪ್ರೀತಿ. ಬರಗೂರು ಅಂದ್ರೆ ಏನು ಮಾತಾಡಲ್ಲ, ಅಂದ್ರೆ ಬರಗೂರು ನಮ್ಮ ಎಲ್ಲದ್ರಲ್ಲಿ ನಂಬರ್ 1. ಆಲ್ಫಾಬೆಟ್ ಪ್ರಕಾರ ಬಂದ್ರು ಎಲ್ಲಾ ರಿಪೋರ್ಟ್ ಅಲ್ಲಿ ಬರಗೂರೇ ಫಸ್ಟ್ ಬರೋದು, B-ನೇ ಫಸ್ಟ್ ಬರೋದು ಎಲ್ಲಾ ಊರಿಗಿಂತ. ಅದೇ ತೊಂದ್ರೆ. ಆದ್ರೆ ಅದೇ ತರ ನಾನು ಎಲ್ಲರಿಗೂ ಅದೇ ಹೇಳೋದು, ನೋಡ್ರಿ ಬರಗೂರೇ ಫಸ್ಟ್ ಬರುತ್ತೆ. ಏನೇ ಮಿಸ್ಟೇಕ್ ಆದ್ರೂ ಬರಗೂರು ಅಂತ ಹೆಸರು ಬರಬಾರ್ದು, ಕೆಟ್ಟ ಹೆಸರು ಬರಬಾರ್ದು ಬರಗೂರಿಗೆ. ಸೊ ಕರೆಕ್ಟ್ ಆಗಿ ನಮ್ಮೂರು ಅಂದ್ರೆ ಬರಗೂರು ಅಂದ್ರೆ ಅವ್ರು ಏನಾದ್ರು ನಿಲ್ಸೋದು, ಯಾವ್ದಾದ್ರು ಅದ್ ಮಾಡಿಲ್ಲ ಅಂತ ಹೇಳ್ಬಾರ್ದು ನಿಮ್ಮಿಂದ ಅಂತ. ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತರಾಗ್ಲ, ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ತುಂಬಾ ಚೆನ್ನಾಗಿ ರಿಪೋರ್ಟ್ಸ್ ಚೆನ್ನಾಗಿ ಮಾಡ್ತಾ ಇದ್ರು. ಈಗಲೂ ನಂಬರ್ 1 ಆಗೈತೆ. ಸೊ ನಮ್ಗೆ ಖುಷಿ ವಿಚಾರ ಏನಂದ್ರೆ 2018ರಲ್ಲಿ ನಮ್ಮ ಈ ಹಾಸ್ಪಿಟ್ಲು, ಹೊಸ ಹಾಸ್ಪಿಟ್ಲ್ ಉದ್ಘಾಟನೆ ಆಯ್ತು. ಹಳೆ ಹಾಸ್ಪಿಟ್ಲ್ ಇದ್ದಾಗ ನಾನು 2015ರಿಂದ 16-17ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ, ಕಾಯಕಲ್ಪ ಮಾಡ್ಬೇಕು, ಸ್ವಚ್ಛತಾ ಆಂದೋಲನ ಇದರಲ್ಲಿ ಕಾಯಕಲ್ಪ ಮಾಡ್ಬೇಕಂತ ನೋಡ್ತಿದ್ವಿ. ಆದ್ರೆ ಇದು ಎನ್ಕ್ವಾಸ್, ಇದು ಕಾಯಕಲ್ಪ ಆಗ್ಬೇಕಂದ್ರೆ ಮುಖ್ಯವಾಗಿ ಬಿಲ್ಡಿಂಗ್ ಇರ್ಬೇಕು. ಆವಾಗ್ಲಿಂದನೇ ಅಷ್ಟೇ ನಮ್ಮ ಇವರು BH ಇವರು, ನಮ್ಮ ಇವರು ಮನು, ವಿಜಯಲಕ್ಷ್ಮಿ ತುಂಬಾ ಸಹಕಾರ ಕೊಟ್ಟಿದ್ದಂದ್ರೆ ಈಗ ನಮ್ಮ ಬರಗೂರ್ಗೆ ಹೆಸರು ಬಂದಿದ್ದೆ ಕಾಯಕಲ್ಪ ಮತ್ತೆ ಎನ್ಕ್ವಾಸ್ ಇಂದ. ಯಾಕಂದ್ರೆ ನಂಬರ್ 1 ಹಾಸ್ಪಿಟ್ಲು, ಡಿಸ್ಟಿಕ್ ಅಲ್ಲಿ ನಂಬರ್ 1 ಹಾಸ್ಪಿಟ್ಲ್ ಆಗಿದ್ದು, ಈಗಲೂ ನಂಬರ್ 1 ಆಗಿರೋದು ನಮ್ಮ ಬರಗೂರು. ಸ್ವಚ್ಛತೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಮುಂದೆ ಇದೆ ಅಂತ ಹೇಳ್ಬಿಟ್ಟು ಅದು ನಾನು ಒಂಥರ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಕಾರಣ ಇವರು ತುಂಬಾ ಕೆಲಸ ಮಾಡಿದ್ದಾರೆ ಅವಾಗ. ಅದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳಾಗ್ಲಿ, ಸ್ವಚ್ಛತೆ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನಮ್ಮ BH ರಮೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬಾ ಮೃದು ಸ್ವಭಾವ. ಅವ್ರು ಯಾವತ್ತೇ ಆಗ್ಲಿ ಬೇಜಾರಾಗಿರೋದಾಗ್ಲಿ ಯಾರ ಮೇಲೆ ಅನ್ನಾಗ್ತಾನೆ ಅಷ್ಟು ಕೂಲ್ ಆಗಿ ತಗೊಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಅದು ವ್ಯಕ್ತಿತ್ವ ಬರೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾರು ಕೆಲಸ ಗೊತ್ತಿರ್ಬೇಕು, ಅವ್ರ ಮ್ಯಾಟರ್ ಗೊತ್ತಿರ್ಬೇಕು, ಅವಾಗ ಅವ್ರು ಆರಾಮಾಗಿ ಇರ್ತಾರೆ. ಯಾರಿಗೆ ಸರಿಯಾಗಿ ತಿಳಿದಿರಲ್ಲ ಅದ್ರ ಬಗ್ಗೆ ಸುಮ್ಮನೆ ಗಾಬರಿ ಆಗ್ತಾರೆ, ಟೆನ್ಷನ್ ತಗೊಳ್ತಾರೆ. ಆ ಕೆಲಸ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇಲ್ಲೇ ಅಲ್ಲ, ಅವ್ರು ಶಿರಾದಲ್ಲೂ ಅಷ್ಟೇ ಆರಾಮಾಗಿ ಏನು ಟೆನ್ಷನ್ ಇಲ್ಲದೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಾರೆ. ಅಂದ್ರೆ ಅವ್ರ ಕರ್ತವ್ಯ ನಿಷ್ಠೆ ಹಂಗೈತೆ. ಅದಕ್ಕೆ ಇದೇ ರೀತಿ ಅವ್ರಿಗಿನ್ನ ಮುಂದೇನು ಇನ್ನು 3 ವರ್ಷ ಐತೆ. ಅದರಲ್ಲೂ ಪ್ರಮೋಷನ್ ಆಗ್ತಾರೆ, DHO ಆಗಿ ತುಮಕೂರು ಡಿಸ್ಟಿಕ್ ಅಲ್ಲ ಇಲ್ಲ ಬೇರೆ ಡಿಸ್ಟಿಕ್ ಅಲ್ಲ ಅವ್ರು ಆಗ್ತಾರೆ. ಅಲ್ಲುಗಳ ಜನ ಚೆನ್ನಾಗಿ ಮಾಡ್ಲಿ, ಅವ್ರಿಗೆ ದೇವ್ರ ಆರೋಗ್ಯ, ಐಶ್ವರ್ಯ, ಆಯುಷು ಕೊಟ್ಟು ಎಲ್ಲ ಕಾಪಾಡ್ಲಿ ಅಂತ ನಾನು ಬೇಡ್ಕೊಳ್ತಿದ್ದೀನಿ ದೇವರಲ್ಲಿ. ಮತ್ತೆ ನಮ್ಮ ಮನು ಬಗ್ಗೆ ಹೇಳ್ಬೇಕಂದ್ರೆ, ಮನು ಎರಡೇ ವರ್ಡ್ ಮನು ಅಂದ್ರೆ ಯಾವಾಗ ನೋಡಿದ್ರು ನಾನು ಮನು ಅಂತಾನೆ ಇದ್ದೆ. ಈಗಲೂ ಒಂದೊಂದ್ಸಲ ಯಾರನ್ನ ಕರಿಬೇಕಾರೆ ಮನು ಕರಿ ಅಂತೀನಿ, ಅಷ್ಟೊಂದು ಇಲ್ಲಿ ಅಟ್ಯಾಚ್ ಆಗ್ಬಿಟ್ಟಿದ್ದ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಮನು ಅಂದ್ರೆ ಬರೀ ಅವ್ರು ಇಚ್ಛೆ ಕೆಲಸ ಮಾತ್ರ ಮಾಡ್ತಿರ್ಲಿಲ್ಲ, ನಮ್ಮ ಕಚೇರಿ ಕೆಲಸ ಕೂಡ ನಮ್ಮಲ್ಲಿ ಒಬ್ಬ ಗುಮಾಸ್ತ ಇದ ನಮ್ಮ ಕ್ಲರ್ಕ್ ಬೇರೆ ಕೆಲಸನೇ ಮಾಡಲ್ಲ, ಪ್ರವೀಣ್ ಅಂತ. ಸೊ ಅವ್ನಿಗೆ ಡೆಪ್ಯುಟೇಷನ್ 2-3 ಕೇಸ್ ಹಾಕಿದಾರೆ. ಅದಕ್ಕೋಸ್ಕರ ಅವನು ಸರ್ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ಕೊಂಡಿರ್ತ, ಆ ಕೆಲಸನೂ ಮಾಡ್ತಿದ್ದ. ಈಗ ಇಂಪಾರ್ಟೆಂಟ್ ಎಲ್ಲಾರು ಮಾಡೋದು ಸಂಬಳಕ್ಕೋಸ್ಕರನೇ, ಏನೋ ಒಂದು ಅರಿಯರ್ಸ್ಬೇಕು ಅದು ಬೇಕು ಅಂತ ಮಾಡೋದು. ಸೊ ಮತ್ತೆ ನಮ್ಮ ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ನಮ್ದು ಅಡ್ಮಿನಿಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಹಣಕಾಸಿನ ವಿಚಾರದಲ್ಲಿ ನಮಗೆ ಒಬ್ಬ ಕ್ಲರ್ಕ್ ಕರೆಕ್ಟ್ ಆಗಿರ್ಬೇಕು. ಆದ್ರೆ ಅವ್ನು ಸರಿ ಇಲ್ದಿರೋ ಕಾರಣ ನಮ್ಮನು ಈಗ ನಾನು ಅಧಿಕಾರ ಹಣಕಾಸಿನ ವ್ಯವಹಾರ ಇದು ಆಡಳಿತ ವೈದ್ಯಾಧಿಕಾರಿಗಳಾಗಿ 5 ವರ್ಷ ನಡೀತಿದೆ ಈಗ. ಸೊ ಅದರಲ್ಲಿ ಮನು ಇಷ್ಟು ವರ್ಷ ಇದ್ದು ನನಗೆ ಕ್ಯಾಶ್ ಬುಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಕ್ಯಾಶ್ ಬುಕ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋನು.
ಸೊ ಅದೇ ಅವ್ರಿಗೆ ಡೆಫಿನೆಟ್ ಆಗಿ ಇನ್ನ ಮುಂದೆ ದೇವ್ರು ಕಾಪಾಡ್ತಾರೆ. ನಾನು ಹೇಳಿದೀನಿ ಬರಗೂರಿಗೆ ಹಾಕ್ಸ್ಕೊ, ಇನ್ನ ವಾಪಸ್ ಹಾಕ್ಸ್ಕೊ ಅಂತ ಹೇಳಿದೀನಿ. ಎಷ್ಟೊಂದು ಸಹಕಾರ ಕೊಟ್ಟಿವಿ, ಆದ್ರೂ ನೋಡ್ಬೇಕು, ಬರ್ಬೋದು, ಹೇಳಕ್ ಬರಲ್ಲ, ಬರ್ಲಿ, ಇನ್ನ ಕರ್ತವ್ಯ ಮಾಡ್ಲಿ ಅಂತ. ಇಲ್ಲಿ CSC ಆಗುತ್ತೆ ಮುಂದೆ 2027ಕ್ಕೆ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಆಲ್ರೆಡಿ ಲೆಟರ್ ಕಳಿಸಿದ್ದಾರೆ. 2027ರಲ್ಲಿ ನಮ್ಮ CSC ನ ಉದ್ಘಾಟನೆ ಮಾಡಬಹುದು. ಯಾಕಂದ್ರೆ ಅವರು ಅಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ, ಲೆಟರ್ ಅಲ್ಲೇ ಕೊಟ್ಟಿದ್ದಾರೆ 2027ರಲ್ಲಿ ಆಗುತ್ತೆ ಅಂತ. ಸೊ ಇದಕ್ಕೆ ಮುಖ್ಯ ಕಾರಣ ನಮ್ಮ ಬರಗೂರು ಜನತೆ, ಬರಗೂರು ರಾಮಚಂದ್ರಪ್ಪ ತುಂಬಾ ಮುಖ್ಯ ಕಾರಣ ಆಗಿದ್ದಾರೆ. ಯಾಕಂದ್ರೆ ನಾನು ಅವರು ತುಂಬಾ ಫೋನಲ್ಲಿ ಎಷ್ಟೊಂದ್ಸಲ ಮಾತಾಡ್ಕೊಳ್ತಾ ಇರ್ತೀವಿ ಇದೇ ವಿಚಾರಕ್ಕೆ. ಸರ್, ಇದನ್ನ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಸ್ಬೇಕು, ನಿಮ್ ಕೈಲೈತೆ ಅಂತ. ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಲ್ಲಿ, ನಮ್ಮ ಸರ್ಕಾರದ ಜೊತೆ ಆಗ್ಲಿ ಚೆನ್ನಾಗಿದ್ದಾರೆ ಅವರು. ನಾನು ಹೇಳಿದ್ಮೇಲೆ ಅವರು ದಿನೇಶ್ ಗುಂಡೂರಾವ್ ಹತ್ರ ಹೋಗಿ ಮೊನ್ನೆ ಮಾತಾಡಿ ಅವರೇ ಲೆಟರ್ ಹಾಕ್ಸಿತ್ತು. ಡಾಕ್ಟ್ರೇ ಬೇಡ, ಯಾರು ಹೇಳೋದು ಬೇಡ, ಅವ್ರು ನನ್ನ ಫ್ರೆಂಡೇ ಹೋಗಿ ಹೇಳ್ತೀನಿ ಅಂತ. ಸೊ ಅದಕ್ಕೆ ಬೇಗ ಮಾಡ್ತಾರೆ. ಬರಗೂರು ಮತ್ತೆ ಶಿರಾ ತಾಲೂಕಲ್ಲಿ ತಾವರೆಕೆರೆ 2 ಆಗಿದಾವೆ. ಸೊ ಅತಿ ಬೇಗ ಆಗ್ತವೆ. ಇನ್ನ ಜಾಸ್ತಿ ಒಂದು 8 ಜನ ಡಾಕ್ಟರ್ ಆಗ್ತಾರೆ, ಎಲ್ಲ ಸಿಬ್ಬಂದಿ ಎಲ್ಲ ಇನ್ನ 5 ಪಟ್ಟು ಜಾಸ್ತಿ ಆಗ್ತಾರೆ. ಇನ್ನ ಚೆನ್ನಾಗಿ ನಮ್ಮ ಬರಗೂರ್ನ ನನ್ಗೆ ಆಸೆ ಇರೋದೇ, ನಮ್ಮಲ್ಲಿ 2 ಎಕರೆ ಜಮೀನ್ ಐತಿ. ಇಲ್ಲಿ 2 ಎಕರೆ 2 ಗುಂಟೆ ಜಮೀನ್ ಐತೆ. ಇದನ್ನ ಕೊನೆಗೆ 50 ವರ್ಷದಿಂದ ಯಾರು ಇದನ್ನ ಈ ಸತ್ತು ಮಾಡಿಸ್ಲೇ ಇರ್ಲಿಲ್ಲ. ಈ ಜಾಗನ ನಾನು ಬಂದೋಬಸ್ತ್ ಮಾಡಿಸಿದೀನಿ. ಯಾಕಂದ್ರೆ ಅಕ್ಕಪಕ್ಕದವರೆಲ್ಲ ಎನ್ಕ್ರೋಚ್ ಮಾಡ್ತಾನೆ ಇದಾರೆ. ಇದಕ್ಕೆ ಯಾಕೆಂದ್ರೆ ಮುಖ್ಯ ಉದ್ದೇಶ ಸಮುದಾಯ ಆರೋಗ್ಯ ಕೇಂದ್ರ ಆದ್ರೆ ಜಾಗ ಇರಲ್ಲ ನಮ್ಗೆ. ಮುಂದೆ ನೆಕ್ಸ್ಟ್ ಬಂದಾಗಿ ಪಾರ್ಕ್ ಹೋಗುತ್ತೆ. ಶಶಿಗೆ ನಾನು ಶಶಿನ ನಮ್ಮ ಪ್ರವೀಣ್ ಬೈದಂಗ್ ನಾನು ಯಾರು